ಪರಾಗ ಸುಮಶಯನ ವೇಗ ಪ್ರಣಯಾನಂದದ ಪಂಚಮ ವೇದ. ಪ್ರೇಮ ಪರಾಗ ಸುಮಶಯನ ವೇಗ ಪ್ರಣಯಾನಂದದ ಪಂಚಮ ವೇದ. ನವಸಿರಿ ಸುರ ಚಿರ ನವರಾಗಲೀಲಾ ನವಸಿರಿ ಸುರ ಚಿರ ನವರಾಗಲೀಲಾ ನೂತನ ಪ್ರೇಮ ಅಮೋಘ ಭಾವ. ನೂತನ ಪ್ರೇಮ ಅಮೋಘ ಭಾವ. ಭಾಮಿನಿ ರುಕ್ಮಿಣಿ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ಸಮಾಚಾರವಿನ್ನೇನು ರುಕ್ಮಿಣಿ? ಧರ್ಮನಿಷ್ಠರು ಸತ್ಯವಂತರು ಆದ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಕಠಿಣ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿ ಹಿಂದಿರುಗಿತು. ಅದಲ್ಲದೆ ವಿರಾಟರಾಯನ ಪುತ್ರಿಯಾದ ಉತ್ತರೊಡನೆ ಅಭಿಮಾನ್ಯುವಿನ ಮದುವೆ ಮಂಗಳ ಮುಹೂರ್ತವೂ ಸಹ ನೆರವೇರಿತು. ಪಾಂಡವರು ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರೋಹಿತರಾದ ಧೌಮ್ಯನನ್ನು ಆ ದುರ್ಯೋಧನ ಬಳಿಗೆ ಕಳಿಸಿದರು. ಆದರೆ ಮದೋನ್ಮಕ್ತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಿದ ರುಕ್ಮಿಣಿ. ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನೂ ಕಳೆದು ಹೋದವು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯ್ದು ದ್ವಾರಕೆಯ ಕುಸುಮ ಶೈನದಲ್ಲಿ ಮಲಗಿ ಹರಿಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ. ಪ್ರಿಯತಮೆ, ಲೋಕ ಸೇವೆಯ ಅರಕೆಯನ್ನು ಒತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಏನು ಎಚ್ಚರ ವಹಿಸು. ಕಂಸ ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಿ ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರು ಅದರ ತೀಕ್ಷ್ಣದಾರಿಗೆ ಆಹುತಿಯಾಗಲಿ ಸ್ವಾಮಿ. ಸಹಜವೇ, ಯುದ್ಧವೇನೋ ಒದಗಿ ಬಂದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧವನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು ರುಕ್ಮಿಣಿ. ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ರುಕ್ಮಿಣಿ ಸ್ವಾಮಿ, ಮುರಳಿಯ ಗಾನಕ್ಕೆ ಮನಸೋತೆಯ ಮುರಳಿಯ ಗಾನಕ್ಕೆ ಮನಸೋತೆಯ ಎನ್ನ ಮನದಲ್ಲಿ ಹಾಸೆಯ ನೀ ಬಲ್ಲೆಯ ಎನ್ನ ಮನದಲ್ಲಿ ಹಾಸೆಯ ನೀ ಬಲ್ಲೆಯ ಮುರಳಿಯ ಗಾನಕ್ಕೆ ಮನಸೋತೆಯ ಯಮುನ ತೀರಕ್ಕೆ ನೀನಾದೆ ರಾಧೆ ರಾಧೆಯ ಮನಗೆ ಗೋಪಾಲನಾದೆ ಯಮುನ ತೀರಕ್ಕೆ ನೀನಾದೆ ರಾಧೆ ರಾಧೆಯ ಮನಗೆ ಗೋಪಾಲನಾದೆ ನನ್ನನ್ನು ಹರಸಿ ಓಡೋಡಿ ನೀ ಬಂದೆ ನಿನ್ನನ್ನು ಹರಸಿ ಓಡೋಡಿ ನಾ ಬಂದೆ ಮುರಳಿ
ಮುರಳಿಯ ಗಾನಕ್ಕೆ ಮನಸೋತೆಯ ಎನ್ನ ಮನದಲ್ಲಿ ಹಾಸೆಯ ನೀ ಬಲ್ಲೆಯ ಮನಸ್ಸಿನ ಹಾಸೆಯ ನೀ ಬಲ್ಲೆಯ ಮುರಳಿಯ ಗಾನಕ್ಕೆ ಮನಸೋತೆಯ ಅನುರಾಗ ಹಲೆ ಹಲೆಯಾಗಿ ನನ್ನ ಹೃದಯಕ್ಕೆ ಸೇರಿ ಹರಿವೋದೆ ನಿನ್ನದೆ ಅನುರಾಗ ಹಲೆ ಹಲೆಯಾಗಿ ನನ್ನ ಹೃದಯಕ್ಕೆ ನೀ ಸೇರಿ ಹೋದೆ ನೀನೇ ಸತಿಯು ಪರಿಪೂರ್ಣಳಾಗಿ ನೀನೇ ರೂಪಿಣಿ ಪರಿಪೂರ್ಣಳಾಗಿ ಮುರಳಿಯ ಗಾನಕ್ಕೆ ಮನಸೋತೆಯ ಎಲ್ಲ ಮನದಲ್ಲಿ ಹಾಸೆಯ ನೀ ಬಲ್ಲೆಯ ಮನಸ್ಸಿನ ಹಾಸೆಯ ನೀ ಬಲ್ಲೆಯ ಮುರಳಿಯ ಗಾನಕ್ಕೆ ಮನಸೋತೆಯ ಓ ರುಕ್ಮಿಣಿ ಇದು ಪರ್ಯಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಈ ಲಲಿತ ಕೃಷ್ಣನ ಮಧುರ ರೂಪವನ್ನು ಸರ್ವ ಜನರು ನೋಡಿದರು. ಧರ್ಮಕಂಟಕರು ದುರಾಂಕಾರಿಗಳಾದ ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದೆಬಡೆದ ಈ ದಾನವ ಧ್ವಂಸಿ ಪ್ರಚಂಡ ಕೃಷ್ಣನ ಅಟ್ಟಹಾಸವು ಜಗತ್ತಿನ ಹೃದಯದಲ್ಲಿ ಈಗಲೂ ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ವೆರಡರಿಂದ ವಿಭಿನ್ನನಾದ ಸೌಮ್ಯ ಮುತ್ಸದ್ದಿ ಶ್ರೀಕೃಷ್ಣನನ್ನು ಜನರು ನೋಡಲಿರುವರು. ನಾನು ನಿರಸ್ತ್ರನು ನಿಜ ರುಕ್ಮಿಣಿ. ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗ ತಾಳಗಳಂತೆ ದರ್ಪೋಂದ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಅಲ್ಲಿಗೆ ನಡೆಸುವೆನು. ಅಖಂಡ ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ಅರಿತಿರುವರು. ನಾನು ಆ ಜ್ಞಾನವನ್ನು ಉಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನು ಏರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವೆನು. ರುಕ್ಮಿಣಿ, ಮುಂದಿನ ಬರ್ಬರ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಪತಿಯ ಕೈಗಳು ಅಂದರೆ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಂತೆ. ಪ್ರಾಣೇಶ್ವರ, ಸಮರವೋ
ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಪರಿಹರಿಸಿ ಈ ಲೋಕದಿ ಜನಿಸಿಹನಾಪ್ರಿಯೆ ದರೆಯ ದುರಿತವನ್ನು ಪರಿಹರಿಸಿ ಈ ಲೋಕದಿ ಜನಿಸಿಹನಾಪ್ರಿಯೆ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಬಾಲಕನ್ನು ನಾನೆನಿಸಿ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಪಾಲಕನು ನಾನೆನಿಸಿ ದರೆ ಕಾಯ್ದು ಪೊರವೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಚಿಂತನೆ. ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದರೇನು? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಈ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ಗುರಿ ಸಾಧನೆ ನನ್ನ ಪರಿಶ್ರಮದ ಸವಿಗನಸು, ಸಾರ್ಥಕ ಬದುಕಿನ ಒಂಗನಸು. ಬಾಲ್ಯ ಯೌವನವೇ ಕಳೆದು ವಾರ್ಧಿಕ್ಯಾದಿ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಕನಸಾಗಿ ಉಳಿದಿರುವುದು. ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸುವೆನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿ ರುಕ್ಮಿಣಿ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ನಾನೀಗ ಅರಿತಿರುವೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ಉದಹಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ ಅಂಬುದಿ ನಿಧಿಯಿನ್ ಉದಹಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋಹದಿ ಸೆಳೆದ ಸದಮಲಸಿ ಮೋಹದಿ ಸೆಳೆದ ಸದಮಲಸಿ ಅಂಬುದಿ ನಿಧಿಂ ಕಡಲ ಮಡಿಲು ಮೂಡಿ ಬಂದ ಕ್ಷಣ ಮೂಡಿ ಮಾಡಿ ನೋಟದಿ
ದೇವಿಯು ನಿನ್ನೆ ಭಾವ ನಿರ್ಮಿಸಿದಾಗೆ ನವಗುಣದ ಅತಿಶಯ ಭಾರ್ಗವಿ. ದೇವಿಯು ನಿನ್ನೆ ಭಾವ ನಿರ್ಮಿಸಿದಾಗೆ ನವಗುಣದ ಅತಿಶಯ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿದ ದೇವಿಯೋ, ಶಿವಸತಿ ಭವಾನಿಯೋ ಬ್ರಹ್ಮ ನರಸಿದ ದೇವಿಯೋ, ನಿನ್ನ ರೂಪ ರಚಿಸಿದಂತಹ ಕುಂಚಗೆ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪ ರಚಿಸಿದಂತಹ ಕುಂಚಗೆ ನಿತ್ಯ ಬಳುವಳಿ ಚೆಲುವೆ. ಸುರದಿ ಶುಭೋದಯದಿ ಸಿರಿದೇವಿಯ ವರಿಸಿದನಾ, ಸುರದಿ ಶುಭೋದಯದಿ ಸಿರಿದೇವಿಯ ವರಿಸಿದನಾ. ಬಂದೆನ್ನ ಬಂದಿಯೊಳಾನಂದ ಪಡಿಸಿ, ಬಂದೆನ್ನ ಬಂದಿಯೊಳಾನಂದ ಪಡಿಸಿ, ಅಂಬುದಿನಿದೆಯಿಂ ಉದಹಿಸಿ ಎನ್ನಂ ಸಂಭ್ರಮಗೊಳಿಸಿದ ಹದಿದೇವತೆ. ಅಂಬುದಿನಿದೆಯಿಂ ಉದಹಿಸಿ ಎನ್ನಂ ಸಂಭ್ರಮಗೊಳಿಸಿದ ಹದಿದೇವತೆ. ಜಾದುಗೈದೆನ್ನ ಹೃದಯ ರಂಗವ, ಜಾದುಗೈದೆನ್ನ ಹೃದಯ ರಂಗವ, ಮೋಹದಿ ಸೆಳೆದ ಸದ ಮಲಸಿ, ಮೋಹದಿ ಸೆಳೆದ ಸದ ಮಲಸಿ. ಅಂಬುದಿನಿದಿ ಸಾರ್ವಭೌಮ ಒದಗಿ ಬಂದ ದೌಮ್ಯರ ಸಂಧಿಯ ಸಂದೇಶವನ್ನು ನಿರಾಕರಿಸಿ ನನ್ನ ಬಳಿಗೆ ಸಮರಾಪೇಕ್ಷೆಗಾಗಿ ಬರಲಿ. ಓ ಪ್ರಾಣಮಿತ್ರ ಅರ್ಜುನ ಅನ್ಯೋನ್ಯ ಭಾವಭಕ್ತಿಗಳಿಂದ ನನ್ನ ದರ್ಶನ ಭಾಗಕ್ಕಾಗಿ ಒಲು ಆತರದಿಂದ ಬರುತ್ತಿರುವನು, ಬರಲಿ. ಹಾ ರುಕ್ಮಿಣಿ, ನನಗೇಕೋ ಆಯಾಸವಾದಂತಿರುವುದು ರುಕ್ಮಿಣಿ. ನಾನು ಕ್ಷಣಕಾಲ ವಿಶ್ರಮಿಸುವೆನು. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಶಾಂತಿ ಎಂಬ ಪ್ರಯತ್ನದ ನಡುವೆ ಭರತಕುಲ ಧರ್ಮ ಯುದ್ಧಕ್ಕೆ ನಾಂದಿ ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ನೀನಿನ್ನು ನಡೆಪ್ರೇಯಿಸಿ ಕ್ಷಣಕಾಲ ವಿಶ್ರಮಿಸು, ತದನಂತರ ನಾನೇ ನಿನ್ನ ಬಳಿಗೆ ಬರುವೆನು. ಹಾಗೆ ಆಗಲಿ ಸ್ವಾಮಿ. परमात्मने
ಸ್ವಾಮಿಯು ನಿದ್ರಿಸಿದಂತಿದೆ. ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುವೆನು.